ಸೋಷಿಯಲ್ ಡೆಮೊಕ್ರೆಟಿಕ್ ಟ್ರೇಡ್ ಯೂನಿಯನ್ ತುಮಕೂರು ಜಿಲ್ಲೆ ವತಿಯಿಂದ ಟಿಪ್ಪು ಸರ್ಕಲ್ ದಾನ ಪ್ಯಾಲೇಸ್ ಬಳಿ ಕನ್ನಡ ರಾಜ್ಯೋತ್ಸವ ಆಚರಣೆ. ಕಾರ್ಯಕ್ರಮದಲ್ಲಿ ಸಂಘಟನೆಯ ಮಾಜಿ ರಾಜ್ಯಾಧ್ಯಕ್ಷರಾದ ಫಜ್ಲುಲ್ಲಾ, ತುಮಕೂರಿನ ಉಸ್ತುವಾರಿಯಾದ ಉಬೇದುಲ್ಲಾ, ಮುಖ್ಯ ಅತಿಥಿಗಳಾಗಿ ಕಾರ್ಮಿಕ ಇಲಾಖೆಯ ಅಧಿಕಾರಿ ನಾಗಭೂಷಣ್, ಸೈಬರ್ ಕ್ರೈಂ ಬ್ರಾಂಚಿನ ಇನಾಯತುಲ್ಲಾ ಖಾನ್, ಎಸ್ಡಿಪಿಐ ಜಿಲ್ಲಾಧ್ಯಕ್ಷರಾದ ಶಫೀವುಲ್ಲಾ ಖಾನ್, ಎಸ್ಡಿಟಿಯು ಯೂನಿಯನ್ ಜಿಲ್ಲಾಧ್ಯಕ್ಷರಾದ ಮೊಹಮ್ಮದ್ ಅಕ್ರಮ್, ಉಪಾಧ್ಯಕ್ಷರಾದ ಮುಬಾರಕ್ ಪಾಷಾ, ಕಾರ್ಯದರ್ಶಿಯಾದ ಜಬೀರುಲ್ಲಾ, ಸಹಕಾರ್ಯದರ್ಶಿಯಾದ ವೆಲ್ಡರ್ ಜಬಿ, ಕೋಶಾಧಿಕಾರಿ ಪಾಷಾ ಹಾಗೂ ಜಿಲ್ಲಾ ಸದಸ್ಯರುಗಳಾದ ನಯಾಜ್, ಆಸಿಫ್, ಹಮೀದ್, ವಸೀಂ, ಮಂಜುನಾಥ, ಬರ್ಕತ್ ಹಾಗೂ ಹಲವು ಕಾರ್ಮಿಕರುಗಳು ಉಪಸ್ಥಿತರಿದ್ದರು. ಹಾಳಾಗೋದ್ರ ಜೊತೆಲಿ ಕೆಲಸಕ್ಕೆ ತಗೊಂಡಿರೋರು ಕೂಡ 2 ವರ್ಷದವರೆಗೂ ಜೈಲುವಾಸ ಅನುಭವಿಸಬೇಕಾಗುತ್ತೆ, 50,000 ದಂಡ ಕಟ್ಟಬೇಕಾಗುತ್ತೆ. ಮಕ್ಕಳನ್ನ ನಾವು ಕರ್ಕೊಂಡೋಗಿ ಅವ್ರಿಗೆ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡ್ಕೊಡೋ ವ್ಯವಸ್ಥೆ ಮಾಡ್ತೀವಿ. ಆದ್ರೆ ಮಾಲೀಕರು ಕಷ್ಟ ಪಡಬೇಕಾಗುತ್ತೆ. 2 ಲಕ್ಷ ಕೋರ್ಟ್ ಕಚೇರಿ, 2 ವರ್ಷ ಜೈಲು, 50,000 ದಂಡ ಆಗುತ್ತೆ. ದಯವಿಟ್ಟು 18 ವರ್ಷದ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಯಾವುದೇ ಪರಿಸ್ಥಿತಿಯಲ್ಲೂ ಕೆಲಸಕ್ಕೆ ಕಳಿಸ್ಬೇಡಿ. ಓದೋದಕ್ಕೆ ಅವ್ರಿಗೆ ಏನಾದ್ರೂ ಅವ್ರು ಯಾರೋ ಕೇಳ್ಕೊ ಬರ್ತಾರೆ, ನನಗೆ ಕಷ್ಟ ಇದೆ, ನಮ್ಮ ತಂದೆ ತಾಯಿ ಇಲ್ಲ, ನಮ್ಮ ತಂದೆ ತಾಯಿ ಕಷ್ಟ ಇದೆ, ಆರೋಗ್ಯ ಇಲ್ಲ, ಅವ್ರಿಗಿಲ್ಲ, ಇದಿಲ್ಲ, ಅವ್ರಿಗೆ ಏನಾದ್ರೂ ಓದೋದಕ್ಕೆ ಸಹಾಯ ಮಾಡಿಬಿಡಿ, ಕೆಲಸಕ್ಕೆ ತಗೊಳಕ್ ಹೋಗ್ಬೇಡಿ. ದಯವಿಟ್ಟು ಇದೊಂದು ಮಾತು ನೆನಪಲ್ಲಿ ಇಟ್ಕೊಳ್ಳಿ. 18 ವರ್ಷದ ಒಳಗಿನ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಕೆಲಸಕ್ಕೆ ಇಟ್ಕೋಬೇಡಿ. ಮಾಲೀಕರು ತೊಂದರೆ ಸಿಗಾಕೋಬೇಡಿ, ಆ ಮಕ್ಕಳ ಜೀವನನೂ ಹಾಳು ಮಾಡಬೇಡಿ. ಮುಖ್ಯಮಂತ್ರಿ ಆಗಿದ್ರು 1905ರಲ್ಲಿ ಕರ್ನಾಟಕದ ಏಕೀಕರಣ ಚಳವಳಿಯೊಂದಿಗೆ ರಾಜ್ಯವನ್ನು ಏಕೀಕರಣಿಸುವ ಕನಸು ಕಂಡ ಮೊದಲ ವ್ಯಕ್ತಿ. ಕರ್ನಾಟಕ ರಾಜ್ಯದ ಏಕೀಕರಣಕ್ಕೆ ಕೀರ್ತಿ ಗಳಿಸಿದ ಇತರ ವ್ಯಕ್ತಿಗಳಲ್ಲಿ ಕುವೆಂಪು, ವೆಂಕಟೇಶ ಅಯ್ಯಂಗಾರ್, ಶ್ರೀ ಶಿವರಾಮ್ ಕಾರಂತ್ ಮತ್ತು BM ಕಂದಯ್ಯರವರು ಪ್ರಮುಖರು. ಈ ಸುಸಂದರ್ಭದಲ್ಲಿ ಇವರೆಲ್ಲರಿಗೆ ಧನ್ಯವಾದಗಳನ್ನು ಹೇಳೋಣ. ಅಕಸ್ಮಾತ್ ಆಗಿ ಅನಿವಾರ್ಯವಾಗಿ ಏನಾದರೂ ಸಾವನ್ನಪ್ಪಿದಾಗ ಯಾವ ರೀತಿ ತಮ್ಮ ಕುಟುಂಬಗಳಿಗೆ ಹಣ ಸಹಾಯವಾಗುತ್ತೆ, ತಮ್ಮ ಮಕ್ಕಳು ಮಾಡುವಂತಹ ವಿದ್ಯಾಭ್ಯಾಸದ ವಿದ್ಯಾರ್ಥಿಗಳಿದ್ರೆ ಅವರಿಗೆ ಯಾವ್ಯಾವ ರೀತಿ ಸ್ಕಾಲರ್ಶಿಪ್ಗಳು ಬರುತ್ತೆ,